ವಾಣಿಜ್ಯ ಮಳಿಗೆಗಳಿಂದ ಫುಟ್ಪಾತ್ ಒತ್ತುವರಿಗೆ 10,000ವರೆಗೆ ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಫುಟ್ಪಾತ್ ಅನ್ನ ತೆರವುಗೊಳಿಸ್ತಾ ಇರುವಂತಹ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯಗಳು ಇವತ್ತಿನಿಂದ ಆರಂಭಿಸಲಾಗಿದೆ. ಜೂನ್ 30 ಅಂದ್ರೆ ನಿನ್ನೆಗೆ ಡೆಡ್ಲೈನ್ ಅನ್ನ ನೀಡಿತ್ತು ಜಿಬಿಎ. ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದೀರೋ ತೆರವುಗೊಳಿಸಬೇಕು ಅಂತ ಹೇಳಿ ಇವತ್ತಿನಿಂದ ಕಾರ್ಯಾಚರಣೆಯನ್ನ ಜಿಬಿಎ ಆರಂಭಿಸಿದೆ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರನ್ನು ಕೂಡ ಅಧಿಕಾರಿಗಳು ತೆರವುಗೊಳಿಸ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ ಜೆಸಿಬಿಗಳು ಈಗ ಗರ್ಜಿಸ್ತಾ ಇದೆ. ಫುಟ್ಪಾತ್ನಲ್ಲಿ ಯಾರೆಲ್ಲ ಫುಟ್ಪಾತ್ನಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು, ಅನಧಿಕೃತವಾಗಿ ತಡೆಗೋಡೆಗಳನ್ನ ಕಟ್ಕೊಂಡಿದ್ರು, ಎಲ್ಲವನ್ನ ಕೂಡ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲೂ ಕೂಡ ಆಪರೇಷನ್ ಫುಟ್ಪಾತ್ ನಡೆದಿದೆ. ಮಲ್ಲೇಶ್ವರದ 5ನೇ ಕ್ರಾಸ್ನಿಂದ 18ನೇ ಕ್ರಾಸ್ ವರೆಗೂ ಕೂಡ ತೆರವು ಕಾರ್ಯಾಚರಣೆ, ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಬೀದಿಗೆ ಬಿದ್ದಿದ್ದಾರೆ ಹಲವು ವ್ಯಾಪಾರಿಗಳು. ಫುಟ್ಪಾತ್ ಮೇಲೆ ಹೂವು ಮಾರಾಟ ಮಾಡ್ತಾ ಇದ್ದಂತಹ ಅಜ್ಜಿ ಕಂಗಾಲಾಗಿದ್ದಾರೆ. ನನಗೆ ಅಂಗೈಯಗಲ ಜಾಗ ಸಾಕು, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಬದುಕೋದು ಹೇಗೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ವ್ಯಾಪಾರಿಗಳು ಈಗ ಕಣ್ಣೀರಿಡ್ತಾ ಇದ್ದಾರೆ. ಜಿಬಿಎ ಕಾರ್ಯಾಚರಣೆಯನ್ನ ಇವತ್ತಿನಿಂದ ಆರಂಭಿಸಿದೆ. ಮಲ್ಲೇಶ್ವರದಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಮಲ್ಲೇಶ್ವರದ 5ನೇ ಕ್ರಾಸ್ನಿಂದ 18ನೇ ಕ್ರಾಸ್ನವರೆಗೆ ತೆರವುಗೊಳಿಸುವಂತ ಕಾರ್ಯಾಚರಣೆ ಇವತ್ತು ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ಅಜ್ಜಿಯೊಬ್ರು, ನನಗೆ ಸಣ್ಣ ಜಾಗ ಸಾಕು, ಯಾಕೆ ಈ ರೀತಿಯಾಗಿ ತೆರವುಗೊಳಿಸ್ತಾ ಇದ್ದೀರಿ ಅಂತ ಹೇಳಿ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹೇಗೆ ಬದುಕೋದು ಅಂತ ಹೇಳಿಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳ ಈ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು, ಫುಟ್ಪಾತ್ನಲ್ಲಿ ವ್ಯಾಪಾರವನ್ನ ಮಾಡೋರು ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನ ಹಲವೆಡೆ ಜಿಬಿಎಯಿಂದ ಏನು ಫುಟ್ಪಾತ್ ಕಾರ್ಯಾಚರಣೆ ಆಗ್ತಾ ಇರುವಂಥ ಈಗಾಗಲೇ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕಾರ್ಯ ಸಹ ಆಗ್ತಾ ಇದೆ. ಸದ್ಯ ನನ್ನ ಜೊತೆ ಒಬ್ಬರು ವಯಸ್ಸಾಗಿರುವಂಥ ಹೂ ವ್ಯಾಪಾರಸ್ಥರಿದೆ, ಅವ್ರನ್ನ ಮಾತಾಡಿಸ್ತೇನೆ. ಈ ಕಾರ್ಯಾಚರಣೆಯಿಂದ ಅವ್ರಿಗೆ ಸಮಸ್ಯೆ ಹೇಗಾಗುತ್ತೆ ಅನ್ನುವಂಥದ್ದು. ಅಮ್ಮ, ಪ್ರಮುಖವಾಗಿ ಎಷ್ಟು ವರ್ಷದಿಂದ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ? ಇವಾಗ 2003ರಿಂದ ಮಾಡ್ತಾ ಇದ್ದೀನಿ. ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಈಗ ಅಂಗಡಿಗಳನ್ನ ಹಾಕಬಾರ್ದು ಫುಟ್ಪಾತ್ನಲ್ಲೇ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ ನೀವು? ಹಾಕ್ಬಾರ್ದು ಅಂತಂದ್ರೆ ನಾವೆಲ್ಲಿ ಹೋಗೋಣ ಸ್ವಾಮಿ? ಹೋಗ ಭಿಕ್ಷೆ ಬೇಡಕ್ಕಾಗುತ್ತಾ ನಮ್ಮಂಥವ್ರು? ಅದು ಆಗಲ್ಲ. ಎರಡನೇದು, ಇನ್ನೇನಾದರೂ ಕೆಟ್ಟ ಕೆಲಸ ಕಳ್ತನ ಮಾಡೋಕ್ಕಾಗುತ್ತಾ? ಆಗಲ್ಲ. ಏನೋ ಇಲ್ಲಿ ಕೈಯಲ್ಲಿ ಕೆಲಸ ಇದೆ, ಇದು ಹೂವು ಕಟ್ಟೋದು. ಮಾರ್ಕೆಟ್ಗೆ ಹೋಗಿ ಒಂದಿಷ್ಟು ತೊಗೊಂಡು ಬಂದು ಅಲ್ಲಿ ಕೂತ್ಕೊಂಡು, ಅದು ಜಾಗ ನೋಡಿ ಅಂಗೈಯಾಗಲ್ಲ, ಜಾಸ್ತಿನೂ ಇಲ್ಲ, ದೊಡ್ಡದಾಗಿ 1 ಎಕರೆನೂ ಮಾಡ್ಕೊಂಡು ಒಂದು ಫುಟ್ಪಾತೆ ನಾನು ಹಾಕುವರಿಸ್ಕೊಂಡಿಲ್ಲ. ಈ ಥರ ಕೂತ್ಕೊಂಡು ನಾನು ಮಾಡಿಕೊಂಡ್ರೆ ತಪ್ಪ ಇದು? ಇಲ್ಲಿ ಲೈಟ್ ಕಂಬ ಅಡ್ಡ, ಇಲ್ಲಿ ಟೆಲಿಫೋನ್ ಬೂತ್ ಅಡ್ಡ, ಇಲ್ಲಿ ಮರ ಅಡ್ಡ. ಮರದಲ್ಲಿ ಯಾರಾದರೂ ನುಗ್ಗಿ ಹೋಗೋಕ್ಕಾಗುತ್ತಾ? ಆಗಲ್ಲ ತಾನೆ. ಅವ್ರಿಗೆ ಬೇಕಾದಷ್ಟು ಜಾಗ ಇದೆ, ಅದರಲ್ಲಿ ಹೋಗ್ತಾರೆ. ಇನ್ನು ಇದಕ್ಕಿಂತ ಏನು ಮಾಡಬೇಕು ಸ್ವಾಮಿ ನಾನು? ಅಲ್ಲಿ ಈಗ ಒಂದು ಸಣ್ಣ ಅಂಗಡಿನೂ ಸಹ ಬಿಡಬಾರ್ದು ಅಂತ ಈಗಾಗಲೇ ಜಿಬಿಎ ಸಂಪೂರ್ಣವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಈಗ ಈ ಥರ ಆದರೆ ತಮ್ಮ ಜೀವನ ಹೇಗೆ ಅಂತ? ಜೀವನ ಅಷ್ಟೇ, ಇನ್ನೆಲ್ಲಾದರೂ ಹೋಗ್ಬೇಕು, ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು. ಯಾರು ಮನೆ ಕೆಲಸನೂ ಕೊಡಲ್ಲ. ನಮ್ಮಂಥವ್ರು ಮನೆ ಕೆಲಸ ಕೊಡ್ತಾರಾ? ಹೋಗಮ್ಮ, ನಿನ್ನ ಕೈಯಲ್ಲಿ ಏನಾಗುತ್ತೆ ನೀನು ಮಾಡಬೇಡ, ಹೋಗಮ್ಮ. ಕೆಲಸ ಕೇಳೋಕ್ಕೋದ್ರೆ ಏನಂತಾರೆ? ಏನಮ್ಮ ಕೆಲಸ ಮಾಡ್ತೀಯಾ? ಪಾತ್ರೆ ಉಜ್ಜು, ಮನೆ ಒರೆಸು, ಮನೆ ತೊಳಿ ಮಾಡ್ತಾರೆ. ನಂಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಮಕ್ಕಳಿಗೆ ಒಂದಿಷ್ಟು ಊಟ ಹಾಕಬೇಕು, ಏನೋ ಮಾಡಬೇಕಲ್ವ? ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡ್ರೆ ಇದು ಬೇಡ ಅಂತಂದರೆ ನಾವೆಲ್ಲಿ ಹೋಗೋಣ ಹೇಳಿ? ಇಷ್ಟೇ ಸ್ವಾಮಿ ನಮಗಿರೋದು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಊಟ ತಿನ್ನಬೇಕು. ನಾನು ಒಂದೊತ್ತು ಊಟ ಮಾಡೋದೇ ಇಲ್ಲ, 2 ಹೊತ್ತು, ಬೆಳಗ್ಗೆ ಒಂದಿಷ್ಟು, ರಾತ್ರಿ ಒಂದಿಷ್ಟು ಅಷ್ಟೇ. ಸದ್ಯ ಇವ್ರು ಹೇಳ್ತಿರುವಂಥ ಮಾಹಿತಿ ಪ್ರಕಾರ ನಾನು ಹೂವು ಕಟ್ಟೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಹೂ ಕಟ್ಟಬೇಕು, ಜೀವನ ಮಾಡಬೇಕು, ಹೂ ಕಟ್ಟಬೇಕು, ಊಟ ಮಾಡಬೇಕು, ಹೂ ಕಟ್ಟಬೇಕು, ಮನೆ ಬಾಡಿಗೆನ ಕಟ್ಟಬೇಕು ಅನ್ನುವಂಥ ಒಂದಿಷ್ಟು ಅಳುಲನ್ನು ಸುವರ್ಣ ನ್ಯೂಸ್ ಮೂಲಕ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.